ನೋಟುಗಳ ಕತೆ ಆಯಿತು. ಈಗ ಬೇನಾಮಿ ಆಸ್ತಿಗಳ ಕತೆ. ಕಪ್ಪು ಹಣ ನಿಯಂತ್ರಣಕ್ಕೆ ನೋಟ್ ಬ್ಯಾನ್ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ ಈಗ ಬೇನಾಮಿ ಆಸ್ತಿಗಳ ಮೇಲೆ ಕಣ್ಣು ಹಾಕದಂಗೆ ಕಾಣುತ್ತೆ. ರಿಯಲ್ ಎಸ್ಟೇಟ್ ಮೂಲಕ ತೆರಿಗೆ ವಂಚಿಸಿ ಬೇನಾಮಿ ಆಸ್ತಿ ಮಾಡಿರುವವರ ಮೇಲೆ ಕ್ರಮ ಕೈಗೊಳ್ಳುವುದಾಗಿ ನಿನ್ನೆಯಷ್ಟೇ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ಹೇಳಿದ್ದರು. ಈ ಹೇಳಿಕೆಯಿಂದ ಕಾಳಧನಿಕರು ಬೆವರಿ ಹೋಗುವ ಸಾಧ್ಯತೆಯೇ ಹೆಚ್ಚು. ಮೋದಿ ಹೇಳಿಕೆ ಬೆನ್ನಲ್ಲೇ ಹೊಸ ವರ್ಷದಲ್ಲಿ ಬೇನಾಮಿ ಪ್ರಾಪರ್ಟಿಗಳ ಬೇಟೆಗೆ ಆದಾಯ ತೆರಿಗೆ ಇಲಾಖೆಯು ಸಜ್ಜಾಗುವ ಲಕ್ಷಣ ಇದೆ. ಹಾಗಾದರೆ ಇದಕ್ಕೆ ಏನೇನು ಮಾಡ್ತಾ ಇದೆ, ಏನಾಗತ್ತೆ ಅನ್ನೋದನ್ನು ಮೊದಲು ನೋಡ್ಬಿಡೋಣ. ನೋಟ್ ಬ್ಯಾನ್ ಬಳಿಕ ಮೋದಿ ಅವರದು ಇದು ಮಗದೊಂದು ಬ್ರಹ್ಮಾಸ್ತ್ರ. ಕಪ್ಪು ಹಣ ಕಡಿವಾಣಕ್ಕೆ ಶುರುವಾಗಬಹುದು ಬೇನಾಮಿಗಳ ಬೇಟೆ. ತೆರಿಗೆ ವಂಚಿಸುತ್ತಿರುವ ರಿಯಲ್ ಎಸ್ಟೇಟ್ ಇದರಿಂದ ಇನ್ನೊಂದು ದಾಳಿಗೆ ಗುರಿಯಾಗಬಹುದು. ಇದನ್ನೆಲ್ಲ ಪತ್ತೆ ಮಾಡುವುದಕ್ಕೆ ಆದಾಯ ತೆರಿಗೆ ಇಲಾಖೆ ಕೂಡ ಸಜ್ಜಾಗ್ತಾ ಇದೆ. ಅನುಮಾನಾಸ್ಪದ ರಿಯಲ್ ಎಸ್ಟೇಟ್ ಸಂಪತ್ತು, ಬ್ಯಾಂಕ್ ವಹಿವಾಟ ಮೇಲೆ ಐಟಿ ಕಣ್ಣು, ರಿಯಲ್ ಎಸ್ಟೇಟ್ ದಾಖಲೆ, ಭೂ ದಾಖಲೆ ಮಾಹಿತಿ ಸಂಗ್ರಹ ಶುರು. ದೇಶದ ಪ್ರತಿ ನಗರದಲ್ಲಿ 5ರಿಂದ 10ರಷ್ಟು ತೆರಿಗೆ ವಂಚಿಸಿ ರಿಯಲ್ ಎಸ್ಟೇಟ್ ವಹಿವಾಟು. ನವೆಂಬರ್ 1ರಿಂದಲೇ ಬೇನಾಮಿ ಪ್ರಾಪರ್ಟಿ ಕಾಯಿದೆ, ಆಸ್ತಿ ಕಾಯಿದೆ 1988 ಮೂಲ ಕಾಯಿದೆ ಅದು. ಆ ಕಾಯ್ದೆ ಜಾರಿಗೆ ಬರುತ್ತೆ. 1 ಕೋಟಿ ಮೌಲ್ಯದ ಬೇನಾಮಿ ಆಸ್ತಿ ಸಿಕ್ಕರೆ 7 ವರ್ಷ ಜೈಲು, 25 ಲಕ್ಷ ದಂಡ, ಜೊತೆಗೆ ಆಸ್ತಿ ಮುಟ್ಟುಗೋಲು ಸಾಧ್ಯತೆ. ತಪ್ಪು ಮಾಹಿತಿ ಕೊಟ್ಟರೆ ಮಾರುಕಟ್ಟೆ ಬೆಲೆಯ 10% ದಂಡ, ಜೊತೆಗೆ 5 ವರ್ಷ ಶಿಕ್ಷೆಯನ್ನು ಕೂಡ ಇದರಲ್ಲಿ ಅಳವಡಿಸಲಾಗಿದೆ. ಇನ್ನೊಂದೆಡೆ ನೋಟ್ ಬ್ಯಾನ್ ವಿಚಾರದಲ್ಲಿ ಮೋದಿ ವಿರುದ್ಧ ಮತ್ತೆ ವಾಗ್ಬಾಣವನ್ನ ಹರಿಸಿರುವಂತಹ ರಾಹುಲ್ ಗಾಂಧಿ ಮೋದಿ ಅವರ ಈ ಯಜ್ಞಕ್ಕೆ ರೈತರು ಮತ್ತು ಜನಸಾಮಾನ್ಯರು ಬಲಿಯಾಗ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ. ರಾಜಸ್ಥಾನದ ಬರಾನ್ನಲ್ಲಿ ರ್ಯಾಲಿ ನಡೆಸಿದ ರಾಹುಲ್, ಕಪ್ಪು ಹಣ ನಗದು ರೂಪದಲ್ಲಿಲ್ಲ, 94% ಕಪ್ಪು ಹಣ ರಿಯಲ್ ಎಸ್ಟೇಟ್, ಚಿನ್ನ, ಭೂಮಿ ಹಾಗೂ ಸ್ವಿಸ್ ಬ್ಯಾಂಕ್ನಲ್ಲಿ ಹೂಡಿಕೆಯಾಗಿದೆ. ಬೇನಾಮಿ ಆಸ್ತಿ ಮತ್ತು ಸ್ವಿಸ್ ಬ್ಯಾಂಕ್ನಲ್ಲಿ ಜಾಸ್ತಿ ಹೂಡಿಕೆ ಮಾಡಿರೋದೇ ಬಿಜೆಪಿ ನಾಯಕರು ಅಂತ ಗಂಭೀರ ಆರೋಪ ಮಾಡಿದ್ರು. ದೇಶದ 99% ನಗದು ಕಪ್ಪು ಹಣ ಅಲ್ಲ, ಮಹಿಳೆಯರು ಮನೆಯಲ್ಲಿ ಕೂಡಿಟ್ಟಿರೋ ಹಣ ಕಪ್ಪು ಹಣ ಅಲ್ಲ ಅಂತ ರಾಹುಲ್ ಗುಡುಗಿದ್ದಾರೆ. ಸ್ವಿಸ್ ಸರ್ಕಾರ ಕಾಳಧನಿಕರ ಪಟ್ಟಿ ನೀಡಿದ್ದರೂ ಮೋದಿ ಅದನ್ನ ಸಂಸತ್ತಿನಲ್ಲಿ ಯಾಕೆ ಬಿಡುಗಡೆ ಮಾಡ್ತಿಲ್ಲ ಅಂತಲೂ ಪ್ರಶ್ನಿಸಿದ್ದಾರೆ. ಆದ್ರೆ ಮಾವ ರಾಬರ್ಟ್ ವಾದ್ರಾ ಸಿಕ್ಕಿ ಬೀಳಲಿದ್ದಾರೆ ಅನ್ನೋ ಭೀತಿ ರಾಹುಲ್ಗೆ ಸಣ್ಣದಾಗಿ ಕಾಡ್ತಾ ಇದೆ ಅಂತ ಬಿಜೆಪಿ ಛೇಡಿಸಿದೆ. मोदी जी ने भ्रष्टाचार पे राष्ट्र यज्ञ शुरू किया. किसान की बलि चढ़ाई, मजदूर की बलि चढ़ाई, मिडिल क्लास की बलि चढ़ाई. यज्ञ इन 50 परिवारों के लिए किया जा रहा है. यज्ञ 1% सुपर रिच लोगों के लिए किया जा रहा है. ये सवाल वो लोग पूछ रहे हैं जिनकी आपने अपने यज्ञ. ಸರ್, ಇದು ಬೇನಾಮಿ ಆಸ್ತಿ ಅಂದ ತಕ್ಷಣ ಬಹಳಷ್ಟು ಜನರು ಒಂಥರ ತುಂಬಾ ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ ಸರ್, ಜನಸಾಮಾನ್ಯರು. ಯಾವ್ದು ಬೇನಾಮಿ ಆಸ್ತಿ, ಯಾವ್ದು ಬೇನಾಮಿ ಆಸ್ತಿ ಅಲ್ಲ ಅನ್ನೋ ವಿಚಾರದಲ್ಲಿ ಯಾರು ಹೆದರ್ಬೇಕು ಸರ್? ಘೋಷಿತ ನ್ಯಾಯಬದ್ಧ ಆದಾಯದಿಂದ ಹೊಂದಿರುವ ಆಸ್ತಿಗಳು ಯಾವುವು ಬೇನಾಮಿ ಅಲ್ಲ. ಬಹಳ ಸರಳವಾದ ವಿವರಣೆ. ಅಘೋಷಿತ ಅಥವಾ ಅಕ್ರಮ ಮಾರ್ಗಗಳಿಂದ ಮಾಡಿ ಅಥವಾ ನ್ಯಾಯ ಮಾರ್ಗದಲ್ಲೇ ಮಾಡಿದಾಗ ಅದನ್ನು ಉಳಿಸಲು ಅಕ್ರಮ ಮಾರ್ಗಗಳಿಗೆ ಕೈ ಹಾಕಿ ಬೇರೆಯವರ ಹೆಸರಿನಲ್ಲಿ ನನ್ನ ಆಸ್ತಿಯನ್ನು ಇಟ್ಟುಕೊಳ್ಳುವುದು ಬೇನಾಮಿ, ಬೇನಾಮಿದಾರ್ಸ್ ಅಂತ ಅಂತಾರೆ. ಇದಿಷ್ಟೇ ಕತೆ. ಈ ಕಾಯ್ದೆಯಲ್ಲಿ ನಾನು ಮಾನ್ಯ ಶ್ರೀ ಕೃಷ್ಣ ದೀಕ್ಷಿತ್ ಅವರ ಬಳಿಗೆ ಹೋಗುವುದಕ್ಕೆ ಮೊದಲು 2 ಸಣ್ಣ ವಿವರಣೆಗಳನ್ನು ಕೊಟ್ಟು ಬಿಡ್ತೀನಿ. ಈ ಬೇನಾಮಿ ಕಾಯ್ದೆಯಡಿಯಲ್ಲಿ ಬಡವರು, ಶ್ರೀಸಾಮಾನ್ಯರು ಅಥವಾ ಮಧ್ಯಮ ವರ್ಗ ಅಥವಾ ಮಧ್ಯಮ ಮೇಲ್ವರ್ಗದವರು ಚಿಂತೆ ಮಾಡಲು ಹೆಚ್ಚಿನ ಕಾರಣಗಳು ಯಾವುವೂ ಇಲ್ಲ. ಕಾರಣ, ಒಂದು ಮನೆಯನ್ನು ಮಾಡಿಕೊಳ್ಳಬೇಕು ಎನ್ನುವ ಆಸೆಯಲ್ಲಿರುವವನಿಗೆ ಬೇನಾಮಿಯ ಚಿಂತೆ ಒಳಕ್ಕೂ ಬಂದಿರುವುದಿಲ್ಲ. ಒಂದು ಹೊತ್ತಿನ ಊಟವನ್ನು ಮಾಡಲಿಕ್ಕೆ ಕಷ್ಟಪಡುವವನಿಗೆ ಬೇನಾಮಿ ಚಿಂತೆಯಾದರೂ ಹೆಂಗೆ ಬಂತು? ಎಕ್ಸಸ್ ಹಣವನ್ನು, ಹೆಚ್ಚು ಹಣವನ್ನು, ಸಾರ್ವಜನಿಕ ಹಣವನ್ನು, ಸಾರ್ವಜನಿಕ ಸಂಪತ್ತನ್ನು, ದೇಶದ ಸಂಪತ್ತನ್ನು ಲೂಟಿ ಹೊಡೆದು ಅಕ್ರಮವಾಗಿ ಸಂಪಾದಿಸಿಟ್ಟುಕೊಂಡವನು ಕಂಡುಕೊಳ್ಳುವ ಮಾರ್ಗ ಬೇನಾಮಿ. ಇದನ್ನು ತಡೆ ಹಿಡಿಯುವುದಕ್ಕೆ ಮೊದಲ ಅಸ್ತ್ರವಾಗಿ ಇದನ್ನು ತಂದಿದ್ದಾರೆ. ಈ ಅಸ್ತ್ರ ಹೊಸದಲ್ಲ. ಮೂಲ ಕಾಯ್ದೆ 1988. ಅದಕ್ಕೆ ಬೇಕಾದ ಒಂದಿಷ್ಟು ತಿದ್ದುಪಡಿಗಳು ಈಗ ತಂದಾಗಿರುವುದರಿಂದ ಹಲ್ಲು ಕಿತ್ತ, ಬಹುಶಃ ಹಾವಿನಂತಿದ್ದಂತಹ ಒಂದು ಆಯುಧಕ್ಕೆ ಸಾಣೆ ಹಿಡಿದು ಹೊರಕ್ಕೆ ಕಳಿಸಿದ್ದಾರೆ. ಇಷ್ಟೇ ಈ ಆ್ಯಕ್ಟಿನ ಕತೆ. ದೇಶದಲ್ಲಿ ಬೇನಾಮಿಯ ಇದ್ರ ಪ್ರಾಪರ್ಟಿ ಇದು ರಾಹುಲ್ ಗಾಂಧಿ ಅವರು ಹೇಳ್ತಿರೋದು ಸರಿ. 100ಕ್ಕೆ 6ರಿಂದ 8 ರೂಪಾಯಿ ನಗದು ರೂಪದಲ್ಲಿ ಕಪ್ಪು ಹಣದಲ್ಲಿದೆ ಈ ದೇಶದಲ್ಲಿ ಅನ್ನೋದು ಒಂದು ಲೆಕ್ಕಾಚಾರ. ಅದು 6ರಿಂದ 8 ಇರ್ಬೋದು, 8ರಿಂದ 10 ಇರ್ಬೋದು, ನಮಗೆ ಗೊತ್ತಿಲ್ಲ. ಆದರೆ ಬಹುತೇಕ ಅಕಾಳಧನ ಆಸ್ತಿಗಳಲ್ಲಿ ಕದ್ದು ಮುಚ್ಚಿ ಇದೆ ಅನ್ನುವುದು ನಮ್ಮ ಲೆಕ್ಕಾಚಾರ. ಕಾರಣ ಸುಲಭ.
ಈ ದೇಶದಲ್ಲಿ ಆ ರೀತಿ ಇಡುವುದು ಸುಲಭ. ಚಿನ್ನದಲ್ಲಿ ಇರುತ್ತದೆ, ವಜ್ರದಲ್ಲಿ ಇರುತ್ತದೆ ಅನ್ನುವುದು ಮಗದೊಂದು ಮುಖ. ಆದರೆ ಅಲ್ಲೂ ಕಡಿಮೆ ಇರುತ್ತದೆ, ಏಕೆಂದರೆ ಚಿನ್ನವನ್ನು ಆಮೇಲೆ ನಗದೀಕರಿಸುವುದು ಕಷ್ಟ. ಇಟ್ ಈಸ್ ಟಫ್. ವೆರಾಸ್ ಆಸ್ತಿಯನ್ನ ಮಾರುವುದು ಸುಲಭ. ಆಸ್ತಿಯನ್ನ ಮಾರಿ ಹಣವನ್ನು ವಾಪಸ್ಸು ಒಳಕ್ಕೆ ತಂದು ಬೇರೆ ಬಂಡವಾಳಗಳಿಗೆ ಹಾಕುವುದು ಸುಲಭ. ಭಾರತ ದೇಶದಲ್ಲಿ ನಾನು ಪದೇ ಪದೇ ಹೇಳ್ತೀನಿ, ನಮ್ಮ ಜೀನ್ನಲ್ಲೇ, ನಮ್ಮ ರಕ್ತದಲ್ಲೇ ಹರಿಯುವುದು ಅಕ್ರಮವೆಂಬ ಒಂದು ಜೀನು. ನಾವೆಲ್ಲರೂ ಅಕ್ರಮಿಗರೇ, ಅದರಲ್ಲೇನು ಅನುಮಾನನೇ ಇಲ್ಲ. 60-40 ವ್ಯಾಪಾರದಲ್ಲಿ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡಿದಾಗ ಸರ್ಕಾರಕ್ಕೆ ತೆರಿಗೆಯನ್ನು ಕಟ್ಟುವ ಬದಲು ಉಳಿಸಿಕೊಳ್ಳಲು ಮಾರ್ಗಕ್ಕೆ ಹೋಗಿರ್ತಾರೆ, ಆ ದುಡ್ಡನ್ನು ಎತ್ಕೋತಾರೆ. ಹಾಗಾಗಿ ಅದನ್ನು ಹಿಡಿಯಬೇಕು. ರಾಹುಲ್ ಗಾಂಧಿಯವರು ಹೇಳಿದಂಗೆ ಮಹಿಳೆಯರು ಮನೆಯಲ್ಲಿಟ್ಟ ಹಣ ಬೇನಾಮಿ ಆಗುವುದಿಲ್ಲ. ಮಹಿಳೆಯರು ಮನೆಯಲ್ಲಿ ಹಣವನ್ನು ಇಟ್ಟಿದ್ದರೆ, ಅದು ಅವರ ತೆರಿಗೆಯ ವ್ಯಾಪ್ತಿಯ ಒಳಗಡೆ ಇದ್ದರೆ, ಅಥವಾ ಆದಾಯವನ್ನು ವಿವರಣೆ ಕೊಡಬಹುದಾದ ಮಾರ್ಗಗಳಲ್ಲಿದ್ದರೆ, ಅಥವಾ ಕೃಷಿಯ ಆದಾಯ ಆಗಿದ್ದರೆ, ಅಥವಾ ತಂದೆ ಮತ್ತು ತಾತನಿಂದ ಬಂದಿದ್ದನ್ನು ತೋರಿಸಲು ಸಾಧ್ಯವಿದ್ದರೆ, ಅಥವಾ ತಾನೇ ದುಡಿದಿದ್ದನ್ನು ಹೀಗಿಟ್ಟಿದ್ದೇನೆ ಎಂಬುದನ್ನು ಸಾಬೀತು ಮಾಡಲು ಸಾಧ್ಯವಿದ್ದರೆ, ಆ ಹಣವನ್ನು ಧೈರ್ಯವಾಗಿ ತಲೆ ಎತ್ತಿಕೊಂಡು, ಎದೆ ಎತ್ತಿಕೊಂಡು, ಮುಖ ಎತ್ತಿಕೊಂಡು ಹೋಗಿ ಕಟ್ಟಿ, ಭಯ ಇಲ್ಲ. ಆ ಹಣ ಬರುವುದಿಲ್ಲ ಇದರಲ್ಲಿ. ನಾನು ಅವತ್ತು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಅಜ್ಜಿ ಮೊಮ್ಮಕ್ಕಳು ಕೊಟ್ಟ ಹಣವನ್ನು ಮನೆಯಲ್ಲಿಟ್ಟಿರುತ್ತಾಳೆ, ಏಕೆಂದರೆ ಮುಂದಿನ ವರ್ಷ ಮೊಮ್ಮಕ್ಕಳಿಗೆ ಒಂದು ಓಲೆ, ಒಂದು ಸರ, ಒಂದು ಮೂಗುತಿ ಮಾಡಿಸೋಣ ಎಂದು. ಆ ಹಣ ಏನಾದೀತು? ಏನೂ ಆಗುವುದಿಲ್ಲ, ಕಟ್ಟಿ. ಹಾಗಾಗಿ ಅವ್ರು ಹೇಳ್ತಿರೋದು ಸರಿ. ಇನ್ನು ರಾಜಕಾರಣದ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡಕ್ಕೆ ಬರಲ್ಲ. BJPಯವ್ರು ಜಾಸ್ತಿ ಇದೆಯೋ, ಕಾಂಗ್ರೆಸ್ನವ್ರು ಜಾಸ್ತಿ ಇದೆಯೋ, JDSನವ್ರು ಜಾಸ್ತಿ ಇದೆಯೋ, ಸಮಾಜವಾದಿ ಜಾಸ್ತಿ ಇದೆಯೋ, BSP ಜಾಸ್ತಿ ಇದೆಯೋ, ಐ ಡೋಂಟ್ ನೋ. ದಟ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಹ್ಯಾಸ್ ಟು ಬಿ ಫೌಂಡ್. ಯಾರದ್ದಿದೆ ಅನ್ನೋದು. BJPಯವ್ರದ್ದಿದ್ರು ಹೆಡೆಮುರಿ ಕಟ್ಟ ಮೇಲೆ ಹಾಕದೆ, ಕಾಂಗ್ರೆಸ್ನವ್ದಿದ್ರು ಹೆಡೆಮುರಿ ಕಟ್ಟ ಮೇಲೆ ಹಾಕದೆ. ಅದನ್ನು ಕಂಡು ಹಿಡಿಯುವ ಮಾರ್ಗೋಪಾಯ ಏನು? ಅದಕ್ಕೆ ಇಲ್ಲಿಯವರೆಗೆ ಯಾಕಾಗಿರಲಿಲ್ಲ ಅಂದರೆ, ಅದಕ್ಕೆ ಬೇಕಾದಂತಹ ನಿಯಮಾವಳಿಗಳ ರೂಪುರೇಷೆ ಮತ್ತು ಹೇಗೆ ಮಾಡಬೇಕು ಅನ್ನೋದು ಸ್ಪಷ್ಟವಿರಲಿಲ್ಲ. ಆ ಕಾರಣದಿಂದ ಬೇನಾಮಿ ಪ್ರಾಪರ್ಟೀಸ್ ಆ್ಯಕ್ಟ್ ಏನನ್ನು ತಂದಿದ್ದಾರೆ, ಈಗ ಅಮೆಂಡೆಡ್ ಏನು ತಂದಿದ್ದಾರೆ, ಇದು 1-11-2016 ಏನು ಜಾರಿಗೆ ಬಂದಿದೆ, ಅಂದರೆ ನವೆಂಬರ್ ತಿಂಗಳ 1ರಿಂದ ಏನು ಜಾರಿಗೆ ಬಂದಿದೆ. ಇದು ತಕ್ಷಣಕ್ಕೆ ನಿಮಗೆ ಅಯ್ಯಯ್ಯೋ ಗಡಗಡ ಗಡಗಡ ನಡುಗುತ್ತಿದ್ದಾರಾ ಅಂತಂದ್ರೆ, ಗಡಗಡ ನಡುಗುತ್ತಿಲ್ಲದಿರಬಹುದು, ನಡುಗುವ ದಿನಗಳು ಬಂದರೂ ಬರಬಹುದು. ಯಾಕೆ ಅಂದರೆ ಭಾರತೀಯರಿಗೆ ಒಂದು ಬಹಳ ದೊಡ್ಡ ಕೆಪಾಸಿಟಿ ಇದೆ. ನೀವು ಚಾಪೆ ಹಾಕಿದ್ರೆ ರಂಗೋಲಿ ಕೆಳಗೆ ಹೋಗ್ತಾರೆ, ರಂಗೋಲಿ ಹಾಕಿದ್ರೆ ಭೂಮಿ ಕೆಳಗೆ ಹೋಗಿಬಿಡ್ತಾರೆ ಅವರು. ಹಾಗಾಗಿ ಇನ್ಯಾವ್ಯಾವ ಹೊಸ ಮಾರ್ಗಗಳನ್ನು ಇವರು ಕಂಡುಹಿಡಿತಾರೋ ನನಗೆ ಗೊತ್ತಿಲ್ಲ. ಹಾಗಾಗಿ ವಿ ಡೋಂಟ್ ನೋ, ಬಟ್ ಒಂದು ಬಿಗಿನಿಂಗ್ ಹ್ಯಾಸ್ ಅಪಿಯರ್ಸ್ ಟು ಹ್ಯಾವ್ ಡನ್. ಶ್ರೀಸಾಮಾನ್ಯರು, ಬಡವರು, 30, 40, 40, 60 ಸಿಂಗಲ್ ಫ್ಲೋರ್ ಮನೆ, ನಮ್ಮ ಅಪ್ಪ ಕೊಟ್ಟಿದ್ದು, ನಮ್ಮ ತಾತ ಕೊಟ್ಟಿದ್ದು, ಅದಕ್ಕೇನಾದ್ರು ಬರುತ್ತಾ ಸರ್? ನಾನೊಂದು ಫ್ಲ್ಯಾಟ್ ತಗೊಂಡ್ಬಿಟ್ಟಿದ್ದೀನಿ, ಅದಕ್ಕೆ ಬರುತ್ತಾ ಸರ್? ನಾನು 2 ಫ್ಲ್ಯಾಟ್ ತಗೊಂಡ್ಬಿಟ್ಟಿದ್ದೀನಿ, ಅದಕ್ಕೆ ಬರುತ್ತಾ ಸರ್? ನನ್ನ NTS ಒಂದು ಅರ್ಧ ಕೆಜಿ 1/4 ಕೆಜಿ ಚಿನ್ನ ತಂದುಬಿಟ್ಟಿದ್ದೆ, ಅದಕ್ಕೆ ಬರುತ್ತಾ ಸರ್? ಅಂದರೆ ಬರಲ್ಲ ಸರ್. ನನ್ನ ಪ್ರಶ್ನೆ ಈಗ ಕೇವಲ ಈ ಸೈಟು ಭೂಮಿ ಮಾತ್ರನೇ ಬೇನಾಮಿ ಆಸ್ತಿನ ಅಥವಾ ಬಂಗಾರ, ಹಣಕಾಸಿನ ಭದ್ರತೆಗಳು? ಮಾನ್ಯ ಅಸಿಸ್ಟೆಂಟ್ ಸಾಲಿಸಿಟರ್ ಜನರಲ್ ಆಗಿರುವಂತಹ ಶ್ರೀ ಕೃಷ್ಣ ದೀಕ್ಷಿತ್ ಅವರು ನನ್ನ ಹತ್ರ ಇದ್ದಾರೆ. ನನಗಿಂತ ಹೆಚ್ಚಿನ ಜ್ಞಾನ ಅವರ ಹತ್ರ ಈ ವಿಚಾರದಲ್ಲಿ ಇದೆ. ನಾವು ಅವರನ್ನ ಕೇಳೋಣ. ನಾನು ಇಲ್ಲಿಯವರೆಗೆ ಹೇಳಿದ್ದು ಸಾಮಾನ್ಯ ಜ್ಞಾನ. ಈಗ ನಾವು ಕೇಳ ಬಯಸುವುದು ಕಾನೂನಿನ ಜ್ಞಾನ. ಬೇನಾಮಿ ಆಸ್ತಿ ವ್ಯವಹಾರ ಶ್ರೀಸಾಮಾನ್ಯರಿಗೆ ತೊಂದರೆ ಆಗುವುದೋ? ಇಲ್ಲ. ಶ್ರೀಸಾಮಾನ್ಯರಿಗೆ ತೊಂದರೆ ಆಗದಿದ್ದರೆ ಯಾರಿಗೆ ಆಗುತ್ತದೆ? ಶ್ರೀಸಾಮಾನ್ಯನಿಗೆ ತೊಂದರೆ ಆಗುವುದೇ ಇಲ್ಲ. ಹಾಗಾದರೆ ಯಾರಿಗೆ ಆಗುತ್ತದೆ? ಯಾರು ನೋಡಿ, ಈ ಬೇನಾಮಿ ಕಲ್ಪನೆ ಇದೆಯಲ್ಲ, ಇದು ಲೀಗಲ್ ಕಾನ್ಸೆಪ್ಟ್. ಇದು 1988ನಲ್ಲಿ ಕಾನೂನು ಬರೋಕ್ಕಿಂತ ಪೂರ್ವದಲ್ಲೂ ಸಹಿತ ಸುಮಾರು 150 ವರ್ಷಗಳ ಹಿಂದೆ ಬೇನಾಮಿ ಕಾನೂನು ಇತ್ತು. ಇದು ಹಿಂದೂಗಳ ಕಾನೂನಾಗಿ ಉಳಿದಿತ್ತು. ಹಾಗಾಗಿ ಹಿಂದೂ ಲಾನ ಟ್ರೀಟ್ ಮಾಡುವಂಥ ಯಾವುದೇ ಸ್ಟ್ಯಾಂಡರ್ಡ್ ಬುಕ್ ಏನಿದೆ ಅದು ಬೇನಾಮಿ ಟ್ರಾನ್ಸಾಕ್ಷನ್ಸ್ ಮೇಲೆ ಒಂದು ಚಾಪ್ಟರ್ನ ಇರ್ತದೆ. ಮುಲ್ಲಾ ಇರ್ಬೋದು, ಮಿತ್ರ ಇರ್ಬೋದು, ಮೇನ್ ಇರ್ಬೋದು, ಯಾರೇ ಆದರೂ ಒಂದು ಚಾಪ್ಟರ್ನ ಬೇನಾಮಿ ಟ್ರಾನ್ಸಾಕ್ಷನ್ಸ್ ಅಂದ್ಕೊಂಡು ಟ್ರೀಟ್ ಮಾಡ್ತಿದ್ರು. ಈ 3 ಹೆಸರನ್ನು ಅವರು ಏನು ಹೇಳಿದ್ರು ಅದು ಅವರ ಕಾನೂನು ಪುಸ್ತಕಗಳನ್ನು ಬರೆದಿರುವವರ ಹೆಸರು. ಹೌದು. ಯಾರನ್ನ ಸರ್ವೋಚ್ಚ ನ್ಯಾಯಾಲಯ, ಸುಪ್ರೀಂ ಕೋರ್ಟು, ಅಥಾರಿಟೀಸ್ ಆನ್ ಹಿಂದೂ ಲಾ ಅಂತ ಹೇಳ್ತಾರಲ್ಲ, ಅವರನ್ನು 3 ಜನರನ್ನು ಕೋಟ್ ಮಾಡಿದೆ. ನನಗೆ ಗೊತ್ತಾಯ್ತು, ನಾನು ಅದಕ್ಕೆ ಜನಕ್ಕೆ ಹೇಳಿದೆ. ಓಕೆ. ಸುಮಾರು
18ನೇ ಶತಮಾನದಲ್ಲಿ ನೀವು ಭಗವದ್ಗೀತೆ ಅಂದ್ರೆ ಗೊತ್ತಾಗ್ಬಿಡುತ್ತೆ, ಕುರಾನ್ ಅಂದ್ರೆ ಗೊತ್ತಾಗ್ಬಿಡುತ್ತೆ, ಹಿಂಗಂದ್ರೆ ಹೆಂಗ್ ಗೊತ್ತಾಗಬೇಕು? ಎಸ್. ನೀವು ಮುಲ್ಲಾ ಅಂದ ತಕ್ಷಣ ಮುಲ್ಲಾ ಅಂತ ಅನ್ಕೋತಾರೆ ಆಮೇಲೆ. ಅದಕ್ಕೆ ಸಾರಿ, ಪ್ಲೀಸ್ ಗೋ ಅಹೆಡ್. DF ಮುಲ್ಲಾ ಅಂತ, ದಿನ್ಶಾ ಮುಲ್ಲಾ ಅಂತ. ಐ ಅಂಡರ್ಸ್ಟ್ಯಾಂಡ್ ಯುವರ್ ಪಾಯಿಂಟ್. ಹಾಗಾಗಿ 1988ನಲ್ಲಿ ಪ್ರಥಮವಾಗಿ ಬೇನಾಮಿ ಟ್ರಾನ್ಸಾಕ್ಷನ್ಗೆ ಸಂಬಂಧಪಡುವಂಥ ಶಾಸನ ಬಂತು ಅಂತ ಹೇಳಿದರೆ ಅದು ಸರಿಯಲ್ಲ. ಶಾಸನ ಇಲ್ದಂಗಿರ್ಬೋದು. ಇದಕ್ಕೆ ಮೂಲ ಶಾಸನ, ಪ್ರಿನ್ಸಿಪಲ್ ಲಾ ಇಲ್ಲ, ಅಯ್ಯೋ ಪ್ರಿನ್ಸಿಪಲ್ ಆಕ್ಟ್ ಅದು ಅಲ್ಲ. ಬೇನಾಮಿ ಟ್ರಾನ್ಸಾಕ್ಷನ್ ಅನ್ನ ಯಾರೂ ಮಾಡಬಾರದು ಅನ್ನೋದು 1988 ಆಕ್ಟ್. ಅದು ಪೂರ್ವಾನ್ವಯವಾಗಿ ಬರ್ತದೋ ಅಥವಾ ಪ್ರಾಸ್ಪೆಕ್ಟಿವ್ ಆಗಿ ಬರ್ತದೋ ಅನ್ನೋ ವಿಷಯದಲ್ಲಿ 89ದಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತು ಪೂರ್ವಾನ್ವಯವಾಗಿ ಅಂತ. 96ನಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತು ಪೂರ್ವಾನ್ವಯವಾಗಿ ಈಗಾಗಲೇ ಮಾಡಿದೆ ಅಂತವಿಲ್ಲ, ಇನ್ನು ಮ್ಯಾಲಿರುವಂಥವಕ್ಕೆ ಮಾತ್ರ ಅಪ್ಲೈ ಆಗ್ತದೆ ಅಂತ ಹೊರಟು ಮಾಡಿತು. ಅಲ್ಲಿ ಆ ಕಾನೂನು ಬರೋಕ್ಕಿಂತ ಪೂರ್ವದಲ್ಲಿ ಅನೇಕ ಬೇನಾಮಿ ಟ್ರಾನ್ಸಾಕ್ಷನ್ಗಳು ನಡೀತಿದ್ವು. ಏನೇನೋ ಕಾರಣಕ್ಕೆ ನನ್ನ ಮಗನ ಹೆಸರಿಗೆ ಆಸ್ತಿ ತೊಗೊಂಡ್ರೆ ಮೃತ್ಯು ಆಗಿಬಿಡ್ಬೋದು, ನನ್ನ ಮಗನ ಹೆಸರಿಗೆ ತೊಗೊಳೋದು ಬೇಡ, ಇನ್ನೊಬ್ಬರ ಹೆಸರಿಗೆ ತೊಗೊಳ್ಳೋಣ. ಈ ವ್ಯಕ್ತಿ ಮತ್ತೊಬ್ಬನಾಗಿರಬಹುದು, ವಾಸ್ತವಿಕವಾಗಿರಬಹುದು, ಅವಾಸ್ತವಿಕವರು, ಫಿಕ್ಟಿಷಿಯಸ್ ಪರ್ಸನ್, ಅವ್ರ ಹೆಸರಿಗೂ ತಗೋಬೋದು. ಡೆಡ್ ಪರ್ಸನ್ ಬಗ್ಗೆನೂ ತೋತಿದ್ರು. ನಂತರ ಡೈಟೀಸ್ ಅಂದರೆ ದೇವರುಗಳು, ದೇವರುಗಳ ಹೆಸರಿನಲ್ಲಿ ಪ್ರಾಪರ್ಟಿ ತಗೋತಿದ್ರು. ಇದೆಲ್ಲದನ್ನು ಬೇನಾಮಿ ಟ್ರಾನ್ಸಾಕ್ಷನ್ ಅಂದ್ಕೊಂಡು ಪ್ರಿವಿ ಕೌನ್ಸಿಲ್ ಹೋಲ್ಡ್ ಮಾಡಿತ್ತು. ಓಕೆ, ಈಗಿನ ಬಂದಿರುವಂತಹ ಬೇನಾಮಿ ತಿದ್ದುಪಡಿ ಏನು ತಂದಿದ್ದಾರೆ, 1/11 ಬಂದಿದೆ. ಇದಕ್ಕೆ ನಾವ್ಯಾಕೆ ಹೆದರಬೇಕು? ಕರೆಕ್ಟ್. 1988ನೇ ಇಸ್ವಿಯಲ್ಲಿ ಆಗಿನ ಸರ್ಕಾರ ಬೇನಾಮಿ ಟ್ರಾನ್ಸಾಕ್ಷನ್ ಅನ್ನು ಯಾರೂ ಮಾಡಬಾರ್ದು, ಬೇನಾಮಿ ಟ್ರಾನ್ಸಾಕ್ಷನ್ ಪ್ರೊಹಿಬಿಷನ್ ಆ್ಯಕ್ಟ್ 1988 ಅದು ಅದರ ಹೆಸರು. ಆವತ್ತಿನಿಂದ ನಂತರ ಬೇನಾಮಿ ಟ್ರಾನ್ಸಾಕ್ಷನ್ ಮಾಡಬಾರ್ದು ಅಂತಿತ್ತು. ಮಾಡಿದರೆ ಏನಾಗತ್ತೆ? ಅಲ್ಲೂ ಶಿಕ್ಷೆ ಇತ್ತು. ಹಾಗಾದ್ರೆ ಬೇನಾಮಿ ಹೆಸರಿಗೆ ಇರುವಂಥ ಪ್ರಾಪರ್ಟಿಗಳು ಯಾರು ಬೇನಾಮಿದಾರಿದಾರೋ ಅವರವೇ ಅಂತ ಹೋಲ್ಡ್ ಮಾಡ್ತು ಸುಪ್ರೀಂ ಕೋರ್ಟ್ ರಾಜಗೋಪಾಲ್ ರೆಡ್ಡಿ ಕೇಸ್ನಲ್ಲಿ. ಆದರೆ ಆ ಪ್ರಾಪರ್ಟಿ ಬೇನಾಮಿದಾರ ತೆಗಿರ್ತಿತ್ತು, ಇನ್ನೊಬ್ರು ದುಡ್ಡು ಕೊಟ್ಟಿದ್ರು, ಅವ್ರಿಗೆ ಬರಲ್ಲ, ಬೆನಿಫಿಷಿಯಲ್ ಉಳುವವನೇ ಭೂಮಿಗೆ ಅನ್ನೋ ರೀತಿ ಯಾರ ಹೆಸರಿಗೆ ಡಾಕ್ಯುಮೆಂಟ್ಸ್ ಇದೆಯೋ ಅವನೇ ಒಡೆಯ, ದಾಖಲೆಯಲ್ಲಿ ಯಾರ ಹೆಸರು ಇರುವುದೋ ಅವನೇ ಒಡೆಯ. ಇದಕ್ಕೆ ಸಂಬಂಧಪಡುವಂಥ ಕಾನೂನು ಈ ರೀತಿ ಇತ್ತು. ಈಗ ಮಾಡಿದಂಥ ಹೊಸ ಕಾನೂನು ತುಂಬ ಭಿನ್ನವಾಗಿರುವಂಥದ್ದು. ಇನ್ ದ ಸೆನ್ಸ್ ದೆರ್ ಈಸ್ ಎ ಟ್ರಮಂಡಸ್ ಚೇಂಜ್. ಹಾಗೆ ಯಾವುದೇ ಬೇನಾಮಿ ಟ್ರಾನ್ಸಾಕ್ಷನ್ ಇತ್ತು ಅಂದರೆ ಬೇನಾಮಿ ಪ್ರಾಪರ್ಟಿ ಅಲ್ಲಿ ಡೆಫಿನಿಷನ್ನಲ್ಲಿ ಮೂವೇಬಲ್ ಇಮ್ಮೂವೇಬಲ್ ಎರಡೂ ಇತ್ತು. ಟ್ಯಾಂಜಿಬಲ್, ಇಂಟ್ಯಾಂಜಿಬಲ್, ಕಾರ್ಪೋರಿಯಲ್, ಇನ್ಕಾರ್ಪೋರಿಯಲ್ ಇವ್ಯಾವು ಇರಲಿಲ್ಲ. ಗುಡ್ ವಿಲ್ ಕಾರ್ಪೋರಿಯಲ್ ಅಂದರೆ ಅದು ಡಿಫಿಕಲ್ಟ್ ಟು ಎಕ್ಸ್ಪ್ಲೇನ್. ಕಾರ್ಪೋರಿಯಲ್ ಅಂತಂದ್ರೆ ಫಿಸಿಕಲ್ ಪ್ರಾಪರ್ಟಿ, ಅಂದ್ರೆ ಇನ್ಕಾರ್ಪೋರಿಯಲ್ ಅಂತಂದ್ರೆ ಲೆಟ್ ಅಸ್ ಸೇ ಲಾರ್ಜ್ಲಿ ನಮ್ಮ ಜನಕ್ಕೆ ಅರ್ಥ ಮಾಡಕ್ಕೆ ಸ್ಥಿರಾಸ್ತಿ ಚರಾಸ್ತಿಗಳು ಅಲ್ಲ, ಚರಾಸ್ತಿ ಅಂದ್ರೆ ಮೂವೇಬಲ್ಸ್, ಚಟಲ್ ಅಂತೇವೆ ನಾವು. ಇದರಲ್ಲಿ ಮೂವೇಬಲ್ಸು ತಂದಿದ್ದಾರೆ. ಮೂವೇಬಲ್ಸು, ಇಮ್ಮೂವೇಬಲ್ಸು, ಇಂಟ್ರೆಸ್ಟು, ವೆಸ್ಟೆಡ್ ಇಂಟ್ರೆಸ್ಟ್ ಎಲ್ಲದನ್ನು ಕೂಡಿಸ್ಬಿಟ್ರು. ತುಂಬ ವೈಡ್ ಆಗಿರುವಂಥ ಡೆಫಿನೇಷನ್ ಇದರಲ್ಲಿರುವಂಥದ್ದು. ಒಂದೇ ಒಂದು ಮಹತ್ವದ ಬದಲಾವಣೆ ಇದೆ ಇಲ್ಲಿ. ಬೇನಾಮಿ ಅನ್ನುವಂಥ ಪ್ರಾಪರ್ಟಿ ಇತ್ತು ಅಂದರೆ ಆ ಪ್ರಾಪರ್ಟಿ ಬೇನಾಮಿದಾರದ್ದಾಗಲ್ಲ, ಬೆನಿಫಿಷಿಯಲ್ ಓನರ್ದಾಗಲ್ಲ, ಸರ್ಕಾರದ್ದು ರಾಜಸ್ವ ಸತ್ತು ಆಗ್ತದೆ. ಅಂದರೆ ಅರ್ಥ ಈ ಕಾಯ್ದೆಯಲ್ಲಿ ಒಂದು ಜಾಗವನ್ನು ತಂದಿದ್ದಾರೆ. ಬೇರೆಯವರ ಕೈನ ಬೇಗ ಹೇಳಿಸ್ಬಿಡ್ತೀನಿ ಅವ್ರ ಕೈಯಲ್ಲಿ ಹೇಳೋದಕ್ಕೆ ಮೊದಲು. ಇನ್ನು ಮುಂದೆ ಬೇನಾಮಿ ಆಸ್ತಿ ಸಿಕ್ಕಿ ಹಾಕಿಕೊಂಡರೆ ಕೇಂದ್ರ ಸರ್ಕಾರಕ್ಕೆ ಅದನ್ನು ವಶಪಡಿಸಿಕೊಳ್ಳುವ ಅಧಿಕಾರವಿರುತ್ತದೆ. ಹೀಗೆ ವಶಪಡಿಸಿಕೊಂಡ ಆಸ್ತಿಯನ್ನ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅನ್ನೋದಕ್ಕೆ ಕೂಡ ಅದರಲ್ಲಿ ಪ್ರಾವಿಷನ್ಸ್ ಅಲ್ಲಿ ತೋರಿಸ್ತಾರೆ. ಅಂದರೆ ಇಲ್ಲಿಯವರೆಗೆ ಅವರು ಹೇಳದಂಗೆ ಉಳುವವನೇ ಭೂಮಿಯ ಒಡೆಯ ಅಂದಂಗೆ ಹಂಗಾಗಲ್ಲ. ನಂಬರ್ 1. ನಂಬರ್ 2, ಬೇನಾಮಿ ಆಸ್ತಿಯನ್ನ ನನ್ನ ಬಳಿ ಬೇನಾಮಿ ಆಸ್ತಿ ಇದೆ ಎಂದು ಯಾವುದಾದ್ರು ಒಂದು ತನಿಖಾ ಸಂಸ್ಥೆ ಹೇಳಿದ್ರೆ ತನಿಖಾ ಸಂಸ್ಥೆ ಪ್ರೂವ್ ಮಾಡಬೇಕಾಗಿತ್ತು, ಈ ಬೇನಾಮಿ ಆಸ್ತಿ ಇವನದು ಹೀಗೆ ಎಂದು. ಇನ್ನು ಮುಂದೆ ಇದು ಬೇನಾಮಿ ಆಸ್ತಿ ಎಂಬುದನ್ನು ಪ್ರೂವ್ ಮಾಡುವುದು ಯಾರ ಮೇಲೆ ಆರೋಪ ಬಂದಿರುವುದೋ ಅವನಿಗೂ ಒಂದಿಷ್ಟು ಜವಾಬ್ದಾರಿ ಇರುತ್ತದೆ. ಇದೆಲ್ಲದರ ಮಧ್ಯೆ ನಾನು 10 ಎಕರೆ ಬೇನಾಮಿ ಮಾಡಿದ್ದರೆ ಹೆಂಗೆ ಕಂಡುಹಿಡಿಯುತ್ತೀರಿ? ಬೇನಾಮಿ ಟ್ರಾನ್ಸಾಕ್ಷನ್ನಲ್ಲಿ ಬೇಸಿಕ್ ಕಾನ್ಸೆಪ್ಟ್ ಏನು? ಎ ವಿಲ್ ಪೇ,
Property stands in the name of B. Whether that payment which A has made, it has come from original sources, known sources, or illicit sources, it is irrelevant. Most of the times, ನಾನು ಕೇಳಿದ್ದು, ಗೊತ್ತಾಯ್ತು, ನಾನು 10 ಎಕರೆ ಬೇನಾಮಿಯನ್ನು ನೀವು ನನಗೆ ಮಾಡಿಕೊಟ್ಟಿದ್ದೀರಿ. Correct. ಕೃಷ್ಣ ದೀಕ್ಷಿತರು ನನ್ನ ಮೇಲೆ ಏನೋ ಒಂದಕ್ಕೆ ನನಗೆ 10 ಎಕರೆಯನ್ನು ಬೇನಾಮಿ ಮಾಡಿಕೊಳ್ಳಲು ನೀವೇ ದುಡ್ಡು ಹಾಕಿ, Correct. ನೀವೇ ನೋಂದಣಿ ಶುಲ್ಕವನ್ನ ಕಟ್ಟಿ, Correct. ನೀವೇ ನನಗೆ ಎಲ್ಲವನ್ನೂ ಮಾಡಿ ನನ್ನ ಕೈಲಿ ಸಹಿಯನ್ನು ಹಾಕಿಸಿಕೊಂಡು ಮೂಲ ಪತ್ರವನ್ನು ನೀವೇ ಇಟ್ಟುಕೊಂಡಿದ್ದೀರಿ. ಆದ್ರೆ ಒಡೆಯ ನಾನು. ಕರೆಕ್ಟ್. ದಾಖಲೆಯಲ್ಲಿ ನಾನು ಹೇಗೆ ಸಿಕ್ಕಿ ಹಾಕಿಕೊಳ್ಳುತ್ತೇನೆ? ಅಂದರೆ ನಿಮಗೆ ನೋಟಿಸ್ ಕೊಡ್ತೀವಿ. ಹೆಂಗೆ ಅದರಲ್ಲಿ- ಕಂಡಿಡಿತೀರಿ? ಅಲ್ಲ, ಇದರಲ್ಲಿದೆ. ಅದಕ್ಕೆ ಇನ್ಫಾರ್ಮೇಶನ್ ಪಬ್ಲಿಕ್ನಿಂದ ಬರಬೇಕು. ಆಲ್ ರೈಟ್, ಎಸ್. ಒಂದು ಇನ್ಫಾರ್ಮೇಶನ್ ಪಬ್ಲಿಕ್ ಇಂದ ಬರಬೇಕು. ಇಲ್ಲದಿದ್ದರೆ ಇನ್ನೂ ಒಂದು ಪಾಸಿಬಿಲಿಟಿ ಇರುತ್ತೆ, ಅದನ್ನು ನಾನು ಹೇಳ್ಕೊಡ್ತೀನಿ. ಒಂದು ವೇಳೆ ನನ್ನ ಬಳಿ ಇರುವ ಆಸ್ತಿಯನ್ನು ಕೃಷ್ಣ ದೀಕ್ಷಿತ್ ಅವರು ಮಾರಿಸಲು ಪ್ರಯತ್ನ ಪಟ್ಟರೆ, ಅವಾಗ ನೀವು ಹೇಳ್ಬಿಡಿ, ಆಗ ನನ್ನ ಹೆಸರಿನಲ್ಲಿ ಬ್ಯಾಂಕ್ ಖಾತೆಗೆ ಧಡಕ್ಕೆಂದು ದುಡ್ಡು ಒಳಕ್ಕೆ ಬಂದರೆ, ಬ್ಯಾಂಕಿನಲ್ಲಿ ಹಣವನ್ನು ಟ್ರ್ಯಾಕ್ ಮಾಡೋ ಮೆಥಡ್ ಅಲ್ಲಿ ನಿನ್ನ ಅಕೌಂಟ್ ಒಳಗೆ ಯಾಕೆ ದುಡ್ಡು ಬಂತು ಅಂತ ಟ್ರ್ಯಾಕಿಂಗ್ ಸ್ಟಾರ್ಟ್ ಮಾಡ್ತಾರೆ. ನಾನು ಒಬ್ಬ ಡ್ರೈವರು, ನಾನು ಒಬ್ಬ ತೋಟಗಾರಿಕೆ ಕೆಲಸ ಮಾಡ್ತೀನಿ, ನನ್ನ ಸಂಬಳ 10,000. 10,000 10 ವರ್ಷದಿಂದಾನೂ ಇರಬಹುದು. ಆದರೆ ಧಡಕ್ಕಂತ ಒಂದು ದಿನ ಇದ್ದಕ್ಕಿದ್ದಂತೆ 1.5 ಕೋಟಿ ನನ್ನ ಅಕೌಂಟ್ ಒಳಕ್ಕೆ ದುಡ್ಡು ಬಂದರೆ ಎಲ್ಲಿಂದ ಬಂತು ಅಂತ ಕೇಳಿ, ಆಸ್ತಿ ಮಾರಿದ್ದರಿಂದ ಬಂತು ಎಂದು ನಾನು ಹೇಳಿದರೆ, ಈ ಆಸ್ತಿಯನ್ನು ನೀನು ಖರೀದಿ ಮಾಡಿದ್ದು ಹೇಗೆ ಹೇಳು ಅಪ್ಪ ಅಂತ ಕೇಳುತ್ತೆ. ಸಿಂಪಲ್. ಇದು ಟ್ರ್ಯಾಕಿಂಗ್ ಮೆಥಡ್ಸ್. ಭಾಳ ಜನಕ್ಕೆ ಈ ಗೊಂದಲ ಇರಬಹುದು. ಹೆಂಗೆ ಕಂಡಿಡಿತಾರೆ? ನಾವು ಸೀಕ್ರೆಟ್ ಆಗಿ ಇಟ್ಟಿಲ್ವಾ ಲಾಕರ್ ಒಳಗಡೆ, ಅವನಿಗೆ ಹೆಂಗೆ ಗೊತ್ತಾಗತ್ತೆ ಅಂತ? ಹಂಗಲ್ಲ. ಎಂದೆಂದಿಗೂ ಮಾರುವುದಿಲ್ಲ, ಅದನ್ನು ಹಾಗೇ ಇಟ್ಟುಕೊಂಡಿರುತ್ತೇನೆ ಅಂದರೆ ಅದು ನಿಮ್ಮ ಹಣೆ ಬರಹ. ಯಾರೂ ಹೇಳದಿದ್ದರೆ. ಆಲ್ ರೈಟ್, ಇನ್ನೊಂದು ಪ್ರಶ್ನೆ ನಿಮ್ಮನ್ನು ಕೇಳ್ತೀನಿ, ಆಮೇಲೆ ಮತ್ತೆ ವಾಪಸ್ ಬರೋಣ. ಇದು 1/11/2016 ದಿನಾಂಕದಿಂದ ಮುಂದಕ್ಕೆ ನಡೆಯುವ ವ್ಯವಹಾರಗಳಿಗೋ ಹಿಂದಕ್ಕೂ ನಡೆಯುವ ವ್ಯವಹಾರಗಳಿಗೋ? ಹಿಂದಕ್ಕೂ ನಡೆಯುವ ವ್ಯವಹಾರ. ಎಲ್ಲಿ ಹಿಂದಕ್ಕೆ ಅಂದರೆ 1947. ಅದು ಎಷ್ಟು ಹಿಂದಕ್ಕೆ ಅನ್ನುವಂಥದ್ದು ಸಮಸ್ಯೆಯ ಪ್ರಶ್ನೆ. ಯಾಕೆಂದರೆ ಹಾಗಂದಾಗ 88 ಆ್ಯಕ್ಟಿಗೆ ಹೋಗಬೇಕಾಗ್ತದೆ. ಅಲ್ಲಿ 88 ಆ್ಯಕ್ಟ್ನಲ್ಲಿರುವಂಥ ಒಂದು ಸ್ಪೆಷಾಲಿಟಿ, ಒಂದು ಗಮನ ಹರಿಸಬೇಕು. ತಾವು ಹೇಳ್ದಂಗೆ ಹಾಗಾದ್ರೆ ಅಲೆಕ್ಸಾಂಡರ್ ಬಂದಾಗ ಆದಂಥ ತನಕ ವೈತೀರಾ ಇದನ್ನ ಅನ್ನೋ ಪ್ರಶ್ನೆನೂ ಬರ್ತದೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ಕೋರ್ಟ್ಗಳು ಉತ್ತರ ಕೊಡಬೇಕು. ಕ್ಲಾರಿಟಿ ಇಲ್ಲ. ನ್ಯಾಯಾಲಯ ಇದಕ್ಕೆ ಬಹುಶಃ ಒಂದು ಕಟ್ ಆಫ್ ಡೇಟ್ ಎಲ್ಲೋ ಒಂದು ಕಡೆ ಹಾಕಬೇಕಾಗ್ತದೆ, ತಂದೆ ತರುತ್ತೆ, ಯಾವ ಅನುಮಾನನೂ ಇಲ್ಲ. ಹೆಣ್ಣು ಮಕ್ಕಳಿಗೆ ಆಸ್ತಿಯನ್ನ ಕೊಡಬೇಕು ಅನ್ನೋ ಪ್ರಶ್ನೆ ಬಂದಾಗ ಕಡ್ಡಾಯವಾಗಿ ಹೆಣ್ಣು ಮಕ್ಕಳಿಗೂ ಆಸ್ತಿಯನ್ನು ಕೊಡಬೇಕು. ಅದಕ್ಕೊಂದು ಕಟ್ ಆಫ್ ಡೇಟ್ ಅನ್ನ ತರ್ತಾರೆ. ಅಂದ್ರೆ 1950 ಮದುವೆ ಆದ ಹೆಣ್ಣು ಮಗಳು ಈಗ ಬಂದು ನನ್ನ ಆಸ್ತಿಗೆ ಹಕ್ಕಿದೆ ಎಂದು ಹಾಕಲಿಕ್ಕೆ ಬರುವುದಿಲ್ಲ. ಅದಕ್ಕೊಂದು ಕಟ್ ಆಫ್ ಡೇಟ್ 1985, ಆ ನಂತರದಲ್ಲಿ 86, ಅದರ ನಂತರದಲ್ಲಿ. ಹಾಗೆ ಇದಕ್ಕೂ ಒಂದು ಕಟ್ ಆಫ್ ಡೇಟ್ ತರ್ತಾರೆ. ಅದು 1988 ಆಗಬಹುದು, 2016 ಆಗಬಹುದು, ಗೊತ್ತಿಲ್ಲ. ಹಾಗಿದ್ದರೆ ಸಿಕ್ಕಿ ಹಾಕಿಕೊಂಡರೆ ಏನಾಗತ್ತೆ ಅನ್ನೋ ಪ್ರಶ್ನೆ ಬಹುಶಃ ನಮ್ಮನ್ನ ಕಾಡಬಹುದು ಅಂತ ಕಾಣುತ್ತೆ. ಅದನ್ನು ಕೇಳೋಣ. ಕೃಷ್ಣ ದೀಕ್ಷಿತ್ ಅವರು ನಮ್ಮ ಜೊತೆ ಇರ್ತಾರೆ. ಈ ಮಾಹಿತಿಯನ್ನು ಅರ್ಥ ಮಾಡ್ಕೊಳ್ಳಿ. ಬಿಕಾಸ್ ಇದು ನೋಟಿನಷ್ಟು ಸುಲಭ ಅಲ್ಲ. ಇದು ನಾಳೆ ನಿಧಾನವಾಗಿ ಅವರವರ ಬುಡಕ್ಕೆ ಅವರವರು ಮಾಡಿರುವ ಪಾಪಕ್ಕೆ ತಕ್ಕಂತೆ ಬಿಸಿನೀರು ಬೆಂಕಿ ಬೀಳತ್ತೆ, ಗ್ಯಾರಂಟಿ. ವಾಪಸ್ ಬರ್ತೀನಿ ವಿರಾಮದ ಮುಂದೆ. ಅಲ್ ರೈಟ್, ಭಾಳ ಜನ ನೋಟ್ನಲ್ಲಿ ಇದ್ದೀರಿ. ಏನು ರಂಗನಾಥ್ ಇವತ್ತು ನೋಟ್ ಬಿಟ್ಬಿಟ್ಟು ಪ್ರಾಪರ್ಟಿ ಹಿಡ್ಕೊಂಬಿಟ್ಟಿದ್ದಾರೆ ಅಂತ ದೇಶಗಳನ್ನ ಕಾಡ್ತಾ ಇರೋದೇ ಅದು. ಇದೇನು ಮಾಡಿಬಿಡುತ್ತೆ ನಾಳೆ? ಏನು ಅರಮನೆಯನ್ನು ತಂದು ಕೊಟ್ಬಿಡತ್ತೆಯೇ? ದೇಶದಲ್ಲಿರೋ ಆಸ್ತಿ ಎಲ್ಲ ಬಂದು ಬಿಡುತ್ತೆಯೇ? ಹಾಗಲ್ಲ, ಬರುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ ಈಗಲೇನೆ. ಬಿಕಾಸ್ 4-6 ಪ್ರಕರಣಗಳು ನ್ಯಾಯಾಲಯಗಳಲ್ಲಿ ನಡೀಬೇಕು. ಪ್ರಕರಣಗಳನ್ನು ಹೆಕ್ಕಿ ತೆಗೆದು ತರಬೇಕು. ತಂದಿದ್ದು ಅಡ್ಜುಡಿಕೇಷನ್ ಅಂದರೆ ನ್ಯಾಯಾಲಯದಲ್ಲಿ ಇದು ಹೇಗೆ ಇತ್ಯರ್ಥವಾಗತ್ತೆ ಅನ್ನೋ ಆಧಾರದ ಮೇಲೆ ಇದರ ಸಕ್ಸಸ್ ಆ್ಯಂಡ್ ಫೇಲ್ಯೂರ್ನ ಮುಂದೆ ಹೇಳಬಹುದು ನಾನು. ಕಾರಣ, ಇಲ್ಲಿಯವರೆಗೆ ಡಿಸ್ಪ್ರಪೋರ್ಷನೇಟ್ ಟು ನೋನ್ ಸೋರ್ಸಸ್ ಆಫ್ ಇನ್ಕಮ್ ಅಂದರೆ ಪ್ರಕಟಿತ ಘೋಷಿತ ಆದಾಯವಲ್ಲದೆ ಹೊರತುಪಡಿಸಿ ಆ ಸಂಪತ್ತನ್ನು ಮಾಡಿರುವಂಥದ್ದು ಅಂತಂದರೆ ಮೈನಾರ್, ಇದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್, ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯಲ್ಲಿ ಕೇಸ್ ಹಾಕ್ತಿದ್ರು. ಅದರಲ್ಲಿ ಎಸ್ಕೇಪ್ ಆಗ್ತಿದ್ರು. ಹೆಂಡತಿ ಹೆಸರಿನಲ್ಲಿರುವುದಕ್ಕೂ ನನಗೂ ಸಂಬಂಧವಿಲ್ಲ, ನನ್ನ ಮಗನ ಹೆಸರಿನಲ್ಲಿರುವುದಕ್ಕೂ ನನಗೂ ಸಂಬಂಧವಿಲ್ಲ, ನನ್ನ ಅತ್ತೆ, ನಾದಿನಿ, ಅಕ್ಕ, ತಂಗಿ, ಅಣ್ಣ, ತಮ್ಮ, ತಾತ, ಅಜ್ಜಿ ಹೆಸರಿನಲ್ಲಿರುವುದಕ್ಕೆ ಸಂಬಂಧವಿಲ್ಲ ಅಂತ. ಹಾಗಾಗಿ ಬಹುತೇಕ ಪ್ರಕರಣಗಳು ಎಸ್ಕೇಪ್ ಆಗ್ತಾ ಇದ್ರು ಎಲ್ಲರೂ, ಯಾರ್ಯಾರು ಸಿಕ್ಕಾಕೋತಾರೋ ಅವರು. ಆದರೆ ಈಗ ಆ ಎಸ್ಕೇಪ್ಗೆ ಜಾಗ ಇರಲ್ಲ. ಬಿಕಾಸ್
ಇದರಲ್ಲಿ ಸಿಕ್ಕಾಕೋತಾರೆ ಅಂತ ಕಾಣುತ್ತೆ. ಬಟ್ ಕೆಲವರು ಬುದ್ಧಿವಂತರಾಗಿ ಇದು ಪ್ರಕಟವಾದ ಕೂಡಲೇ ದಾನಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಬಹುದು. ಓಕೆನಾ? ಓಕೆನಾ? ಮಾಡಿದ್ರೆ ಓಕೆ ಆಗಲ್ಲ. ಆಗಲ್ಲ. ಎನಿ ಡಿಸ್ಪೋಸಿಷನ್ ಆಫ್ ಪ್ರಾಪರ್ಟಿ ವಿತ್ ಇಂಟೆನ್ಷನ್ ಟು ಪ್ಲೇ ಫ್ರಾಡ್ ಆನ್ ದಿಸ್ ಆಕ್ಟ್ ಈಸ್ ನಲ್ ಅಂಡ್ ವೈಡ್. ಆಲ್ ಸೆಕ್ಷನ್ ಇದೆ ಹಾಗೆ. ಸೊ ಗಿಫ್ಟ್ ಆಗಲ್ಲ, ಯಾವುದೂ ಆಗಲ್ಲ. ಹಾಗಿದ್ರೆ ನಾಳೆ ಈ ಪ್ರಕರಣವನ್ನು ಎತ್ತಿಕೊಳ್ಳುವುದು ಯಾರು, ಯಾವ ಇಲಾಖೆ? ಇದರಲ್ಲಿ 4 ಜನ ಆಫೀಸರ್ಸ್ ಇದ್ದಾರೆ. ಅಂದ್ರೆ 4 ಸ್ತರದಲ್ಲಿದೆ. ಒಂದು ಇನಿಷಿಯೇಟಿಂಗ್ ಆಫೀಸರ್ ಅಂತಿದ್ದಾನೆ, ಬಹಳ ಇಂಪಾರ್ಟೆಂಟ್. ಇಂಪಾರ್ಟೆಂಟ್, ಹೀಸ್ ಕಿಂಗ್ ಪಿನ್. ಅವರೇ ತೀರ್ಮಾನ ಮಾಡಬೇಕು ಯೋಗ್ಯವೋ ಅಯೋಗ್ಯವೋ ಅಂತ ಮಾಡಿಕೊಂಡು ಅಲ್ಲಿಂದ ಸ್ಟಾರ್ಟ್ ಆಗ್ತದೆ. ಯಾರವರು ಇನಿಷಿಯೇಟಿಂಗ್ ಆಫೀಸರ್? ಗವರ್ಮೆಂಟ್, ಸೆಂಟ್ರಲ್ ಗವರ್ಮೆಂಟ್ ವಿಲ್ ಅಪಾಯಿಂಟ್, ಬಟ್ ಹಿ ಈಸ್ ಎ ಹೈ ರ್ಯಾಂಕ್ ಆಫೀಷಿಯಲ್. ಅಪಾಯಿಂಟೆಡ್ ಅದು ಪ್ರತಿ ರಾಜ್ಯಗಳಲ್ಲೂ ಇರ್ತಾರೋ ಬರೀ ಕೇಂದ್ರದಲ್ಲಿ ಇರ್ತಾರಾ? ಎನಿ ನಂಬರ್ ಆಫ್ ಪರ್ಸನ್ಸ್ ಕ್ಯಾನ್ ಬಿ ಅಪಾಯಿಂಟೆಡ್. ಎಲ್ಲೇ ಬೇಕಾದ್ರೂ ಮಾಡಬಹುದು, ಬೇಕಾದಷ್ಟು ಜನರು ಬೇಕಾದಲ್ಲಿ ಮಾಡಬಹುದು. ಅಲ್ಲಿಂದ ಅವರು ನೋಟಿಸ್ ಕೊಡ್ತಾರೆ. ಯಾರ ಮೇಲೆ ಸಂಶಯ ಇರ್ತದೆ ಅವ್ರಿಗೆ ನೋಟಿಸ್ ಕೊಡ್ತಾರೆ. ದಿಸ್ ಪ್ರಾಪರ್ಟಿ ಅಪಿಯರ್ಸ್ ಟು ಬಿ ಬೇನಾಮಿ, ವೈ ಐ ಶುಡ್ ನಾಟ್ ಟೇಕ್ ಆಕ್ಷನ್ ಫಾರ್ ದಿಸ್ ಅಂತ. ಆ ನೋಟಿಸನ್ನು ಬೇನಾಮಿದಾರಿಗೆ ಕೊಡ್ತಾರೆ, ಬೆನಿಫಿಷಿಯಲ್ ಓನರಿಗೆ ಕೊಡ್ತಾರೆ, ಬೇರೆ ಯಾರಿಗಾದ್ರೂ ಹಕ್ಕು ಬಾಧ್ಯತೆಗಳಿದ್ರೆ ಅವರಿಗೂ ಕೊಡ್ತಾರೆ, ಟು ಎನಿಬಡಿ. ಓಕೆ, ಆಲ್ ರೈಟ್. ಈ ನೋಟಿಸ್ ಕೊಟ್ಟ ಮೇಲೆ ನಾವೆಲ್ಲ ಅಪಿಯರ್ ಆಗಬೇಕು. ಹೌದು, ನಮ್ಮ ವಿವರಣೆಗಳನ್ನ ಕೊಡಬೇಕು. ಸಮಾಧಾನಕರವಾಗಿದ್ರೆ ನಿಮ್ಮ ಆಸ್ತಿ ನಿಮ್ಗೆ ಮುಗಿಸ್ಬಿಡ್ತಾರೆ, ಇಲ್ಲದಿದ್ದರೆ ಮುಗಿಯಿತು ನಿಮ್ಮ ಕತೆ. ಹೌದು. ಆದರೆ ಈ ತೀರ್ಮಾನಗಳನ್ನ ಅಡ್ಜುಡಿಕೇಶನ್ ಮಾಡೋದು ಯಾರು? ಹಾ, ವೆರಿ ಗುಡ್ ಕ್ವಶನ್. ಇವರು ಇನಿಷಿಯೇಷನ್ ಆಫ್ ಪ್ರೊಸೀಡಿಂಗ್ ಈಸ್ ಬೈ ಇಶ್ಯೂಯನ್ಸ್ ಆಫ್ ನೋಟಿಸ್. ಆಫ್ಟರ್ ಹಿ ರಿಸೀವ್ಸ್ ದಿ ಎಕ್ಸ್ಪ್ಲನೇಷನ್, ವಿವರಣೆ ಬಂದ ಮೇಲೆ ವಿವರಣೆ ಸಾಧುವಾಗಿತ್ತು ಅಂದರೆ ಅವರಲ್ಲಿ ಮುಗಿಸಿಬಿಡ್ತಾರೆ, ಕ್ಲೋಸ್ ಆಗ್ತದೆ. ವಿವರಣೆ ಸಾಧು ಇರಲಿಲ್ಲ ಅಂದರೆ ಹಿ ವಿಲ್ ಮೇಕ್ ಎನ್ ಆರ್ಡರ್ ಪ್ರಾವಿಷನಲಿ ಅಟ್ಯಾಚಿಂಗ್ ದ ಪ್ರಾಪರ್ಟಿ. ಓಕೆ, ತಾತ್ಕಾಲಿಕವಾಗಿ ಆ ಆಸ್ತಿಯನ್ನ ನಿರ್ಬಂಧಿಸ್ತಾರೆ, ಮಾಡಬಾರ್ದು. ಏನೇ ಒಂದು ಎನ್ಕಂಬ್ರೆನ್ಸ್ ಕ್ರಿಯೇಟ್ ನಂತರ ಕೇಸನ್ನ, ಅದಾದ ನಂತರ ಒಂದು ಸ್ಟೇಟ್ಮೆಂಟ್ ಆಫ್ ಕೇಸನ್ನು ರೆಡಿ ಮಾಡಿ ಅಲ್ಲಿ ಅಡ್ಜುಡಿಕೇಟಿಂಗ್ ಅಥಾರಿಟಿ ಅಂತಿದೆ. ಈ ಕೇಸ್ನಲ್ಲಿ ನಾಟ್ ಲೆಸ್ ದ್ಯಾನ್ ಆಫ್ ಎ ಸೆಷನ್ಸ್ ಜಡ್ಜ್ ಅಂತ ಹೇಳ್ತಾರೆ. ಅಲ್ಲಿ ಅಡ್ಜುಡಿಕೇಟಿಂಗ್ ಅಥಾರಿಟಿ ಏನಿದೆ ಅಲ್ಲಿ ಅಪಾಯಿಂಟ್ ಮಾಡುವಾಗ ಒಬ್ಬರು ಇಂಡಿಯನ್ ಲೀಗಲ್ ಸರ್ವೀಸು, ಇನ್ನೊಬ್ಬರು ಇಂಡಿಯನ್ ರೆವಿನ್ಯೂ ಸರ್ವೀಸು, ಮತ್ತೊಬ್ಬರು ಚಾಯ್ಸ್ ಆಫ್ ದ ಗವರ್ಮೆಂಟ್. ಈ 3 ಜನರು ಇರುವಂಥದ್ದಿದೆ. ಅಲ್ಲಿ ಡಿಸ್ಟ್ರಿಕ್ಟ್ ನ್ಯಾಯಮಂಡಳಿನೇ, ಅದು ಅಷ್ಟೇ, ನ್ಯಾಯಮಂಡಳಿನೇ. ನ್ಯಾಯಮಂಡಳಿಗೆ ಈ ಸ್ಟೇಟ್ಮೆಂಟ್ ಆಫ್ ಕೇಸನ್ನು ರೆಡಿ ಮಾಡಿ ಈ ನ್ಯಾಯಮಂಡಳಿ ತೆಗೆದುಕೊಳ್ಳುವ ಅಂತಿಮ ತೀರ್ಪು ನಿರ್ಧಾರ ನ್ಯಾಯಾಲಯದ ತೀರ್ಮಾನದಷ್ಟೇ ಮಾನ್ಯತೆಯನ್ನು ಹೊಂದಿರುತ್ತದೆಯೋ? ಸೆಕ್ಷನ್ ಹಂಗಿದೆ, ಸೆಕ್ಷನ್ ಆಗಿದೆ. ಒಂದು ವೇಳೆ ಇದರಲ್ಲಿ ನಾನು ಬಾಧಿತನಾದರೆ ಮೇಲ್ಮನವಿಯನ್ನು ಸಲ್ಲಿಸುವುದು ಎಲ್ಲಿ? 45 ದಿವಸದಲ್ಲಿ ಹೈಕೋರ್ಟ್. ಅಪಲೆಟ್ ಅಥಾರಿಟಿ ಇಲ್ಲ, ಮತ್ತೊಂದು ಅಪಲೆಟ್ ಅಥಾರಿಟಿ ಅಂತಿದೆ. ಮೇಲ್ಮನವಿಯು ಸಹಿತ ಮೇಲ್ಮನವಿ ಪ್ರಾಧಿಕಾರ, ಅಲ್ಲಿಂದ ಬೇಕಾದ್ರೆ ಹೈಕೋರ್ಟ್ಗೆ, ಅಲ್ಲಿಂದ ಹೈಕೋರ್ಟ್. ದೇಶದಲ್ಲಿ ಕಾನೂನು ಮತ್ತೆ ಕೇಸುಗಳು ನಡೆಯುವಂತಹ ವ್ಯವಸ್ಥೆ ನಾವು ನೋಡಿರೋದ್ರಿಂದ ಇನ್ಕ್ಲೂಡಿಂಗ್ ಎ ಕನ್ವಿಕ್ಟ್. ಮೋದಿಗೆ ಸಹಾರಾ ಸಂಸ್ಥೆಯಿಂದ 40 ಕೋಟಿ ಹಾಗೂ ಬಿರ್ಲಾ ಸಂಸ್ಥೆಯಿಂದ 12 ಕೋಟಿ ಕಿಕ್ ಬ್ಯಾಕ್ ಸಿಕ್ಕಿದೆ ಅನ್ನೋ ಆರೋಪದ ದಾಖಲೆಗಳನ್ನು ಇವತ್ತು ರಾಹುಲ್ ಗಾಂಧಿ ತಮ್ಮ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಇನ್ನು ನಿನ್ನೆ ರಾಹುಲ್ ಆರೋಪಕ್ಕೆ ಇವತ್ತು ಸ್ವಕ್ಷೇತ್ರ ವಾರಣಾಸಿಯಲ್ಲಿ ಪ್ರಧಾನಿ ಮೋದಿ ತಿರುಗೇಟು ಕೊಟ್ಟರು. ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ರಾಜ್ಯ ಸರ್ಕಾರ ಬಿದ್ದು ಹೋಗುತ್ತೆ, 3 ಸಚಿವರು ರಾಜೀನಾಮೆಯನ್ನ ಕೊಡ್ತಾರೆ ಅಂತ ಯಡಿಯೂರಪ್ಪನವರು ಹೇಳ್ತಾನೆ ಇದ್ರು. ಆದ್ರೆ ಇದುವರೆಗೂ ಕೂಡ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ದಾಖಲೆಗಳನ್ನು ಅವರು ಬಿಡುಗಡೆ ಮಾಡಿಲ್ಲ.